ಇಂದು ನಾವು ಸುಮಾರು ಕ್ರಿಸ್ತಪೂರ್ವ 3000ರ ವೇಳೆಯಲ್ಲಿ ಈಜಿಪ್ಷಿಯನ್ನರು ಹೇಗೆ ತಮ್ಮದೇ ಆದ ಸಂಖ್ಯಾ ಪದ್ಧತಿಯನ್ನ ನಿರ್ಮಿಸಿದ್ರು ಎಂಬುದನ್ನು ಕಲಿಯಲಿದ್ದೇವೆ. ಅವರಿಗೆ ನಾವು ಇಂದು ಬಳಸುವಂತೆ 1, 2, 3 ಅನ್ನುವ ಅಂಕಿಗಳು ಇರಲಿಲ್ಲ. ಅವರು ಗುಂಪು ಮಾಡುವ ಪರಿಕಲ್ಪನೆಯ ಆಧಾರದ ಮೇಲೆ ಒಂದು ವಿಭಿನ್ನ ವಿಧಾನವನ್ನ ಬಳಸ್ತಿದ್ರು. ಇದನ್ನ ಯೋಚನೆ ಮಾಡಿ ನೋಡಿ. ನಿಮ್ಮ ಬಳಿ ತುಂಬಾ ಕಲ್ಲುಗಳಿದೆ ಅಂತ ಅನ್ಕೊಳ್ಳೋಣ. ಪ್ರತಿ ಸಲ ಅದನ್ನ ನೀವು ಒಂದೊಂದಾಗಿ ಎಣಿಸ್ತೀರಾ, 1, 2, 3 ಅಂತ ಹೇಳಿ, ಅಥವಾ ಎಣಿಕೆಗೆ ಸುಲಭವಾಗ್ಲಿ ಅಂತ ಹೇಳಿ ಗುಂಪುಗಳಾಗಿ ಮಾಡ್ತೀರಾ. ಗುಂಪುಗಳನ್ನಾಗಿ ಮಾಡಿ ಎಣಿಸುವ ಪರಿಕಲ್ಪನೆಯನ್ನೇ ಈಜಿಪ್ಷಿಯನ್ನರು ಬಳಸ್ತಿದ್ರು. ಅವರು ಬಳಸ್ತಿದ್ದಂತ ಈ ವಿಧಾನ ಹೇಗೆ ಕೆಲಸ ಮಾಡ್ತಿತ್ತು ಅಂತ ನೋಡೋಣ. ಅವರು ಮೊದಲಿಗೆ 1ಅನ್ನ ಅವರ ಮೊದಲ ಹೆಗ್ಗುರುತು ಸಂಖ್ಯೆಯನ್ನಾಗಿ ತಗೊಂಡ್ರು. 10 ಒಂದುಗಳನ್ನ ಸೇರಿಸಿದಾಗ 10 ಅನ್ನುವ ಮತ್ತೊಂದು ಹೆಗ್ಗುರುತು ಸಂಖ್ಯೆ ಸಿಕ್ತು. 10 ಹತ್ತುಗಳನ್ನ ಸೇರಿಸಿದಾಗ ಮುಂದಿನ ಹೆಗ್ಗುರುತು ಸಂಖ್ಯೆಯಾದ 100 ಸಿಕ್ತು. 10 ನೂರುಗಳನ್ನ ಸೇರಿಸಿದಾಗ 1000 ಸಿಕ್ತು. ಅಂದ್ರೆ ಪ್ರತಿಯೊಂದು ಹೊಸ ಸಂಖ್ಯೆ ಅದರ ಹಿಂದಿನ ಸಂಖ್ಯೆಗಿಂತ 10 ಪಟ್ಟು ದೊಡ್ಡದಾಗಿರ್ತಿತ್ತು. ಅಂದ್ರೆ ಅವರ ಪದ್ಧತಿ 10ರ ಘಾತಗಳ ಮೇಲೆ ಆಧಾರಿತವಾಗಿತ್ತು. ಆದ್ರಿಂದಲೇ ಇದನ್ನ ಆಧಾರ 10 ಪದ್ಧತಿ ಅಥವಾ ದಶಮಾನ ಪದ್ಧತಿ ಅಂತ ಕರೀತೇವೆ. ಅವರು ಪ್ರತಿಯೊಂದು ಸಂಖ್ಯೆಗೂ ಕೂಡ ವಿಭಿನ್ನವಾದ ಚಿಹ್ನೆ ಅಥವಾ ಸಂಕೇತಗಳನ್ನ ಕೊಡ್ತಿದ್ರು. ನಾವು ಇಂದು ಮಾಡುವಂತೆ ಈಜಿಪ್ಷಿಯನ್ನರು ಸಂಖ್ಯೆಗಳನ್ನ ಬರೀತಿರ್ಲಿಲ್ಲ. ಅವರು ಸಂಕೇತಗಳನ್ನ ಬಳಸ್ತಿದ್ರು. 1ಕ್ಕೆ ವಿಶೇಷವಾದ ಸಂಕೇತ ಇತ್ತು, 10ಕ್ಕೆ ಬೇರೆ ಒಂದು ಸಂಕೇತ, 100ಕ್ಕೆ ಇನ್ನೊಂದು ಸಂಕೇತ, ಹೀಗೆ ಮುಂದುವರಿತಿತ್ತು. ಅಂದ್ರೆ 10ರ ಪ್ರತಿಯೊಂದು ಘಾತಕ್ಕೂ ಸಂಪೂರ್ಣವಾಗಿ ಒಂದು ಹೊಸದಾದ ಸಂಕೇತವನ್ನ ನೀಡ್ತಿದ್ರು. ಇದು ನಮ್ಮ ಪದ್ಧತಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ನಾವು ಅದೇ ಅಂಕಿಗಳನ್ನ ಅಂದ್ರೆ 1, 2, 3ಅನ್ನ ಪದೇ ಪದೇ ಬಳಸ್ತೇವೆ. ಆದರೆ ಈಜಿಪ್ಷಿಯನ್ನರು ಪ್ರತಿಯೊಂದು ಮೌಲ್ಯಕ್ಕೂ ಬೇರೆ ಬೇರೆ ಚಿತ್ರಗಳಂತಹ ಚಿಹ್ನೆಗಳನ್ನ ಬಳಸ್ತಾ ಇದ್ರು. ಈ ಚಿಹ್ನೆಗಳನ್ನ ಬಳಸ್ಕೊಂಡು ಅವರು ಹೇಗೆ ಸಂಖ್ಯೆಗಳನ್ನ ಬರೀತಿದ್ರು ಅಂತ ನೋಡೋಣ. ನಾವು ಬಳಸುವ ಸ್ಥಾನ ಬೆಲೆ ಪದ್ಧತಿಯನ್ನ ಅವರು ಬಳಸ್ತಿರ್ಲಿಲ್ಲ. ಅದ್ರ ಬದಲು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಸಂಕೇತಗಳನ್ನ ಸೇರಿಸಿ ಸಂಖ್ಯೆಗಳನ್ನ ಬರೀತಿದ್ರು. ಉದಾಹರಣೆಗೆ 324ಅನ್ನ ಅವರು 100 + 100 + 100, 10 + 10 + 4 ಅಂತ ವಿಭಜಿಸ್ಕೊಳ್ತಿದ್ರು. ಈಗ ಚಿಹ್ನೆಗಳನ್ನ ನೋಡ್ಬೇಕು ಅಂದ್ರೆ ಸಂಕೇತಗಳನ್ನ 3 100ರ ಸಂಕೇತಗಳು ಬೇಕು, 2 10ರ ಸಂಕೇತಗಳು ಬೇಕು, 4 1ರ ಸಂಕೇತಗಳು ಬೇಕು. ಇವೆಲ್ಲವನ್ನ ಸೇರಿಸಿದಾಗ ಅವರು 324ಅನ್ನ ಈ ರೀತಿ ಬರೀತಿದ್ರು ಅಂತ ಕಂಡುಬರುತ್ತೆ. ಅಂದ್ರೆ 324ಅನ್ನ ಈಜಿಪ್ಷಿಯನ್ ಪದ್ಧತಿಯಲ್ಲಿ ಈ ರೀತಿ ಬರೆಯಲಾಗ್ತಾ ಇತ್ತು. ಈಗ ಇದರ ಉಲ್ಟಾ ಮಾಡಿ ನೋಡೋಣ. ಇಲ್ಲಿ ಒಂದು ಈಜಿಪ್ಷಿಯನ್ ಸಂಖ್ಯೆ ಕೊಟ್ಟಿದ್ದಾರೆ. ನಾವು ಇದನ್ನ ಹಿಂದೂ ಸಂಖ್ಯಾ ಪದ್ಧತಿಗೆ ಪರಿವರ್ತಿಸಬೇಕು. ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮತ್ತೆ ಸಂಕೇತಗಳ ಕಡೆ ವಿಶೇಷವಾಗಿ ಗಮನ ಹರಿಸಬೇಕು ನಾವು. ಈ ಮೊದಲ 2 ಸಂಕೇತಗಳು ಬಂದು 100ರ ಸಂಕೇತಗಳು, ಅಂದ್ರೆ 2 ನೂರುಗಳಿದೆ. 7 ಹತ್ತುಗಳಿದೆ, ಅಂದ್ರೆ 7 × 10. 6 ಒಂದುಗಳಿದೆ, ಅಂದ್ರೆ 6 × 1. ಇದನ್ನ ಒಟ್ಟು ಮಾಡಿದಾಗ 200 + 70 + 6 ಅಂದ್ರೆ 276 ಉತ್ತರವಾಗಿ ಸಿಕ್ಕತ್ತೆ. ಹೀಗೆ ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿರುವ ಒಂದು ಸಂಖ್ಯೆಯನ್ನ ನಾವು ಹಿಂದೂ ಸಂಖ್ಯಾ ಪದ್ಧತಿಗೆ ಪರಿವರ್ತಿಸಬಹುದು. ಈಗ ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡಿ ನೋಡೋಣ. 10ರ ಗುಂಪುಗಳ ಬದಲು ನಾವು 5ರ ಗುಂಪುಗಳನ್ನಾಗಿ ಮಾಡಿದ್ರೆ ಹೇಗೆ? ಬನ್ನಿ ಮಾಡೋಣ. 1ರಿಂದಾನೇ ಪ್ರಾರಂಭಿಸೋಣ. 5 ಒಂದುಗಳನ್ನ ಸೇರಿಸಿದಾಗ 5 ಸಿಕ್ಕತ್ತೆ. 5 5ಗಳನ್ನ ಸೇರಿಸಿದ್ರೆ 25 ಸಿಕ್ಕತ್ತೆ. ಅದೇ 5 25ಅನ್ನ ಸೇರಿಸಿದ್ರೆ 125 ಸಿಕ್ಕತ್ತಲ್ವಾ? ಈ ರೀತಿ ಪ್ರತಿ ಸಂಖ್ಯೆಯನ್ನ ನಾವು 5ರ ಘಾತಗಳನ್ನಾಗಿ ಬರ್ಕೊಳ್ಬಹುದು. ಅಂದ್ರೆ ಪ್ರತಿಯೊಂದು ಹೆಗ್ಗುರುತು ಸಂಖ್ಯೆ ಅದರ ಹಿಂದಿನ ಸಂಖ್ಯೆಗಿಂತ 5 ಪಟ್ಟು ದೊಡ್ಡದಾಗಿರುತ್ತೆ. ಹೀಗೆ ಒಂದು ಹೊಸ ಸಂಖ್ಯಾ ಪದ್ಧತಿ ನಮಗೆ ಸಿಕ್ತು. ಇದು ಆಧಾರ 5ರ ಸಂಖ್ಯಾ ಪದ್ಧತಿ ಆಗಿರುತ್ತೆ. ಈ ಪದ್ಧತಿಯಲ್ಲಿ ಮುಂದಿನ ಹೆಗ್ಗುರುತು ಸಂಖ್ಯೆ ಏನಾಗಿರುತ್ತೆ ಅಂತ ನೀವು ಹೇಳ್ಬೋದಾ? 5ರ ಘಾತ 4 ಅಥವಾ 625 ಆಗಿರುತ್ತೆ. ಈ ಪ್ರತಿಯೊಂದು ಹೆಗ್ಗುರುತಿಗೂ ಒಂದೊಂದು ಚಿಹ್ನೆಗಳನ್ನ ಕೊಡೋಣ. ಈ ಹೊಸ ಸಂಖ್ಯಾ ಪದ್ಧತಿಯಲ್ಲಿ 133ಅನ್ನ ಹೇಗೆ ಬರೆಯೋದು ಅಂತ ನೋಡೋಣ. ಅದಕ್ಕೆ ನಮ್ಗೆ ಈ ಪಟ್ಟಿ ಬೇಕು.
133 ಆಧಾರ 5ರ ಪದ್ಧತಿಯಲ್ಲಿ ಬರಿಬೇಕಂದ್ರೆ ಮೊದಲಿಗೆ 133ಕ್ಕೆ ತುಂಬಾ ಸಮೀಪದಲ್ಲಿ ಅಥವಾ ಕಡಿಮೆ ಇರುವಂತ ಹೆಗ್ಗುರುತು ಸಂಖ್ಯೆಯನ್ನ ನಾವು ಗುರುತು ಮಾಡ್ಕೊಳ್ಬೇಕು. ಇಲ್ಲಿ 133ಕ್ಕೆ ತುಂಬಾ ಸಮೀಪದಲ್ಲಿರೋದು ಮತ್ತು ಕಡಿಮೆ ಇರೋದು ಬಂದು 125. ಹಾಗಾಗಿ 133 ನಾವು 125ರಿಂದಾನೇ ಪ್ರಾರಂಭಿಸಬೇಕು. ಅಂದ್ರೆ 133 ವಿಭಜಿಸಬೇಕು. ಯಾವ ರೀತಿ ಅಂದ್ರೆ 133 ಮತ್ತು 125ರ ನಡುವೆ ಇರುವಂತಹ ವ್ಯತ್ಯಾಸವನ್ನ ಕಂಡುಹಿಡಿಯೋಣ. ಅಂದ್ರೆ 125 133ರಿಂದ ಕಳೆದಾಗ ನಮಗೆ 8 ಉತ್ತರವಾಗಿ ಸಿಕ್ಕತ್ತೆ. ಈ 8 ಮತ್ತೆ ನಾವು ಹೆಗ್ಗುರುತು ಸಂಖ್ಯೆಯನ್ನಾಗಿ ವಿಭಜಿಸ್ಕೊಳ್ಬೇಕು. ಅಂದ್ರೆ 5 + 1 + 1 ಅಂತ ಹೇಳಿ. ವಿಶೇಷವಾದ ಗಮನ ಇರಲಿ, ಇಲ್ಲಿ ನಾವು 5 ಒಂದು ಹೆಗ್ಗುರುತು ಸಂಖ್ಯೆ ಆಗಿರೋದ್ರಿಂದ 8 ಈ ರೀತಿ ವಿಭಜಿಸ್ಕೊಳ್ತಾ ಇದ್ದೇವೆ. ಒಟ್ನಲ್ಲಿ 133 ನಾವು 125 + 5 + 1 + 1 + 1 ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಸಂಖ್ಯೆನೂ ಕೂಡ ಆಧಾರ 5ರ ಹೆಗ್ಗುರುತು ಸಂಖ್ಯೆಗಳೇ ಆಗಿದೆ. ಈಗ ಈ ಸಂಖ್ಯೆಗಳ ಬದಲು ನಾವು ತಗೊಂಡಂತ ಚಿಹ್ನೆಗಳನ್ನ ತಗೊಂಡ್ರಾಯ್ತು. 133 ನಾವು ಆಧಾರ 5ರ ಪದ್ಧತಿಯಲ್ಲಿ ಈ ರೀತಿ ಬರೀತೇವೆ. ಈ ಒಂದು ಐಡಿಯಾನ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಯಾವುದೇ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನ ನಿರ್ದಿಷ್ಟವಾದ ಒಂದು ಸಂಖ್ಯೆಯ ಘಾತಗಳನ್ನಾಗಿ ಬರೆಯಲಾಗ್ತಾ ಇದೆ ಅಂದ್ರೆ ಅದು ಆಧಾರ n ಪದ್ಧತಿ ಆಗಿರುತ್ತೆ. ಆಧಾರ 10 ಆಗಿದ್ರೆ 10ರ ಘಾತಗಳಾಗಿ ಅಥವಾ 10ರ ಗುಂಪುಗಳಾಗಿ ದೊರೆಯುತ್ತೆ. ಆಧಾರ 5 ಆದ್ರೆ 5ರ ಘಾತಗಳಾಗಿ ಅಥವಾ 5ರ ಗುಂಪುಗಳಾಗಿ ದೊರೆಯುತ್ತೆ. ಇವತ್ತು ನಾವು ಬಳಸ್ತೀವಲ್ವಾ ಸಂಖ್ಯಾ ಪದ್ಧತಿ, ಅದು ಆಧಾರ 10ರ ಪದ್ಧತಿಯಾಗಿದೆ. ಅಂದ್ರೆ ಈ ಒಂದು ಪರಿಕಲ್ಪನೆ ಇಂದಿಗೂ ಕೂಡ ಬಳಸಲಾಗ್ತಾ ಇದೆ.